ವರನಟ ಡಾಕ್ಟರ್ ರಾಜ್ಕುಮಾರ್ ಅಪಹರಣ ಪ್ರಕರಣ ಸಂಬಂಧ 25 ವರ್ಷಗಳ ಬಳಿಕ 9 ಆರೋಪಿಗಳೀಗ ದೋಷ ಮುಕ್ತರಾಗಿದ್ದಾರೆ. ಒಂದು ರಾಜ್ಯವನ್ನೇ ಅಲ್ಲಾಡಿಸಿದ್ದ ಪ್ರಕರಣ ವರನಟ ಡಾಕ್ಟರ್ ರಾಜ್ಕುಮಾರ್ ಕಿಡ್ನಾಪ್ ಪ್ರಕರಣ. 25 ವರ್ಷ ಕಳೆಯಿತು. ಈಗ ಆರೋಪಿಗಳು ಆರೋಪ ಮುಕ್ತರಾಗಿ ಹೊರಗೆ ಬಂದಿದ್ದಾರೆ. ಆರೋಪ ಮುಕ್ತಗೊಳಿಸಿದ ಮದ್ರಾಸ್ ಹೈಕೋರ್ಟ್, ಸೆಷನ್ಸ್ ನ್ಯಾಯಾಲಯದ ತೀರ್ಪು ಎತ್ತಿ ಹಿಡಿದ ಹೈಕೋರ್ಟ್, ಸಾಕ್ಷ್ಯಾಧಾರಗಳ ಕೊರತೆಯಿಂದ ಆರೋಪಿಗಳು ಆರೋಪ ಮುಕ್ತ. ಸೆಷನ್ಸ್ ಕೋರ್ಟ್ ಆದೇಶ ಪ್ರಶ್ನಿಸಿ ಹೈಕೋರ್ಟ್ ಮೊರೆ ಹೋಗಿದ್ದ ಚೆನ್ನೈ ಪೊಲೀಸರು ನ್ಯಾಯಮೂರ್ತಿ ವೇಲುಮುರುಗನ್, ನ್ಯಾಯಮೂರ್ತಿ ಎಂ ಜ್ಯೋತಿರಾಮನ್ ಪೀಠದಿಂದ ತೀರ್ಪು. ವೀರಪ್ಪನ್ ಸಹಚರರಿಂದ ಎಲ್ಲ 9 ಮಂದಿ ಖುಲಾಸೆ. 2000 ಜುಲೈ 30ನೇ ತಾರೀಕು ಡಾಕ್ಟರ್ ರಾಜ್ಕುಮಾರ್ ಅಪಹರಣ ಆಗಿತ್ತು. 108 ದಿನಗಳ ವನವಾಸ ಅನುಭವಿಸಿದ್ದ ವರನಟ ಡಾಕ್ಟರ್ ರಾಜ್ಕುಮಾರ್ ಅಪಹರಣ ಪ್ರಕರಣ 2000 ಇಸವಿಯಲ್ಲಿ ವೀರಪ್ಪನ್ ಪಟಾಲಂ ಹಸಿ ಅಣ್ಣಾಚಿಗಳು ರಾಜ್ಯದ ವರನಟ ಡಾಕ್ಟರ್ ರಾಜ್ಕುಮಾರ್ ರವರನ್ನು ಅಪಹರಣ ಮಾಡ್ತಾರೆ. ಆ ಅಪಹರಣಕ್ಕವರು ನಾನಾ ತರಹದ ಬೇಡಿಕೆಗಳನ್ನು ಮುಂದಿಡ್ತಾರೆ. ಅಪಹರಣಕ್ಕೊಳಗಾದ ಡಾಕ್ಟರ್ ರಾಜ್ಕುಮಾರು ಬಸವಣ್ಣರಂತೆ ಈ ಕಾಬಾಲಿಗರಿಗೆ ಹಿತವಚನ ನುಡಿಸಿ ಅವ್ರನ್ನ ಸರಿದಾರಿಗೆ ತರ್ತಾರೆ. ಅಪಹರಣಕ್ಕೊಳಗಾಗಿದ್ರು ಆತಂಕವಿಲ್ಲದೆ ಅಷ್ಟು ದಿವಸಗಳ ಕಾಲ ದಿನ ಕಳೆದು ವ್ಯಾಘ್ರರೇ ಜೀವಿಸುವ ಕಾಡಲ್ಲಿ ಡಾಕ್ಟರ್ ರಾಜ್ಕುಮಾರ್ 100ಕ್ಕೂ ಹೆಚ್ಚು ದಿವಸಗಳ ಕಾಲ ಕಾಡಲ್ಲಿದ್ದು ಆ ವ್ಯಾಘ್ರರ ಜೊತೆ ಬದುಕಿ ಬಂದಂತಹ ಪ್ರಕರಣ. ಆ ಪ್ರಕರಣದಲ್ಲಿ ಈಗ ಒಂದಷ್ಟು ಆರೋಪಿಗಳು ಆರೋಪ ಮುಕ್ತರಾಗಿ ಹೊರಗೆ ಬಂದಿದ್ದಾರೆ. ಅವರ ಕೌಮಾರ ನಶಿಸಿ ಹೋಗಿದೆ, ಅವರಲ್ಲಿದ್ದ ತಾರುಣ್ಯತನ ಕಳೆದು ಹೋಗಿದೆ, ಗುರುತು ಹಿಡಿಯೋದಕ್ಕಾಗ್ತಾ ಇಲ್ಲ. ಸಾಕ್ಷ್ಯಾಧಾರಗಳ ಕೊರತೆಯಿಂದಾಗಿ ಆರೋಪಿಗಳೆಲ್ಲರೂ ಕೂಡ ಆರೋಪ ಮುಕ್ತರಾಗಿ ಹೊರಗೆ ಬಂದಿದ್ದಾರೆ. ಇನ್ನು 25 ವರ್ಷಗಳ ನಂತರ ಸೆಷನ್ಸ್ ನ್ಯಾಯಾಲಯದ ತೀರ್ಪು ಎತ್ತಿ ಹಿಡಿದ ಹೈಕೋರ್ಟ್ ಸಾಕ್ಷ್ಯಾಧಾರಗಳ ಕೊರತೆಯಿಂದ ಆರೋಪಿಗಳು ಆರೋಪ ಮುಕ್ತರಾಗಿ ಹೊರಗೆ ಬಂದಿದ್ದಾರೆ. ಸೆಷನ್ಸ್ ಕೋರ್ಟ್ ಆದೇಶ ಪ್ರಶ್ನಿಸಿ ಹೈಕೋರ್ಟ್ ಮೊರೆ ಹೋಗಿದ್ದ ಪೊಲೀಸರು ನ್ಯಾಯಮೂರ್ತಿ ವೇಲುಮುರುಗನ್, ನ್ಯಾಯಮೂರ್ತಿ ಎಂ ಜ್ಯೋತಿರಾಮ್ ಪೀಠದಿಂದ ತೀರ್ಪು. ವೀರಪ್ಪನ್ ಸಹಚರರಿಂದ ಎಲ್ಲ 9 ಮಂದಿ ಖುಲಾಸೆ. 2000 ಜುಲೈ 30ರಂದು ಡಾಕ್ಟರ್ ರಾಜ್ಕುಮಾರ್ ಅಪಹರಣ ಆಗಿತ್ತು. 108 ದಿನಗಳ ವನವಾಸ ಅನುಭವಿಸಿದ್ದ ವರನಟ ಡಾಕ್ಟರ್ ರಾಜ್ಕುಮಾರ್ ಅಪಹರಣ ಪ್ರಕರಣದ ಅಷ್ಟು ಆರೋಪಿಗಳು ಸಾಕ್ಷ್ಯಾಧಾರದ ಕೊರತೆಯಿಂದಾಗಿ ಆರೋಪ ಮುಕ್ತರಾಗಿ ಹೊರಗೆ ಬಂದಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.